ಶತ್ರುನು ನಮ್ಮ ಮನೆಗೆ ಬಂದಾಗ ನಾವು ಗೌರವದಿಂದ ಕಳಿಸ್ಬೇಕು. ನಾವು ಶಾಂತಿಗೆ, ಅಭಿವೃದ್ಧಿಗೆ, ಸಮಾಧಾನಕ್ಕೆ ಸಂಕೇತ. ನಮ್ಮ ವ್ಯಕ್ತಿತ್ವ ಗೊತ್ತಾಗೋದು ನಾವು ಕಷ್ಟದಲ್ಲಿದ್ದಾಗ, ದುಃಖದಲ್ಲಿದ್ದಾಗ, ನೋವಲ್ಲಿದ್ದಾಗ. ಈಗ ಮಾಧ್ಯಮಗೋಷ್ಠಿ ನಡೆಸಿದ್ರು, ಅವರು ಮಾತಾಡೋಂತ ಮಾತಿಗೆ ಪ್ರಶ್ನೆನೂ ಕೇಳಿದೀವಿ ಮಾಧ್ಯಮದಿಂದ ಹೇಳಿದ್ದು ಅಂದ್ರೆ ಏನೋ ಪ್ರಾಮಾಣಿಕರು ಅನ್ನೋ ಪ್ರಶ್ನೆ ಈಗ ಇಷ್ಟು ಅಸಮಾಧಾನಕ್ಕೆ ಕಾರಣ. ಪ್ರಾಮಾಣಿಕತೆ ಅನ್ನೋದು ನಾನ್ ಪ್ರಶ್ನೆ ಮಾಡ್ಕೊಂಡಾಗ ನಾನು ಪ್ರಾಮಾಣಿಕನಾಗಿದ್ದಾಗ ನಾನು ಇನ್ನೊಬ್ರು ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ಬೇಕು. ಒಟ್ಟಾರೆಯಾಗಿ ಇವತ್ತು ಏನೆಲ್ಲ ಆಯ್ತು ಸರ್, ಮಾನ್ಯ ಸಂಸದರು, ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರು ಏನಿದ್ದಾರೆ, ಅವ್ರು ಇಲ್ಲಿ ಬರುವಂತ ವಿಚಾರ ನಮ್ಗೆ ಯಾರಿಗೂ ಸಹ ಗೊತ್ತಿರ್ಲಿಲ್ಲ. ನಮ್ಮವ್ರಿಗೆ ಇವರು ಏನು ಹೊಸದಾಗಿ ಯಲಹಂಕ ತಾಲೂಕ್ ಆಫೀಸಲ್ಲಿ ತಹಸೀಲ್ದಾರ್ ಬಂದಿದ್ದಾರೆ, ಅವ್ರನ್ನ ಭೇಟಿ ಮಾಡಿ ಒಂದು ಹೂಗುಚ್ಚ ಕೊಡ್ಬೇಕು ಅಂತ ಹೇಳಿ ಸಂಘಟನೆ ವಿಚಾರವಾಗಿ ಅವ್ರನ್ನ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದಾರೆ. ಬಂದಂತ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನಮ್ಮ ಸಂಸದರು ಇಲ್ಲಿ ಬರ್ತಾರೆ ಅಂತ ವಿಷಯ ತಿಳಿದ ಮೇಲೆ ಇವ್ರು ಏನಾದ್ರು ಸಂಸದರು ಬರ್ತಾರಂತ ನಮ್ಗೆ ವಿಷಯ ಗೊತ್ತಿರ್ಲಿಲ್ಲ ಅಂತ ಹೇಳಿ ನಮ್ಮ ಕೆಲ ನಾಯಕರು ಏನು ತಹಸೀಲ್ದಾರ್ನ ಭೇಟಿ ಮಾಡಕ್ ಬಂದಿದ್ರು ಅವರು ಬಂದಿದ್ದಾರೆ. ಏನ್ ಪ್ರೆಸ್ ಮೀಟ್ ಏನೋ ಅಂತ ಗೊತ್ತಿಲ್ಲ ಅಂತ ಪ್ರೆಸ್ ಮೀಟ್ ಬಂದಿದ್ದಾರೆ. ಆ ಪ್ರೆಸ್ ಮೀಟ್ ಮಾತಾಡಂತ ಸಂದರ್ಭದಲ್ಲಿ ಪ್ರಾಮಾಣಿಕತೆ ಬಗ್ಗೆ ಮಾತಾಡಿದ್ದಾರೆ. ಏನು ನಮ್ಮ ಏನ್ ಕಾರ್ಯಕರ್ತರಿದ್ದಾರೋ ಎಲ್ಲರೂ ಸಹ ಬಿಜೆಪಿ ಕಾರ್ಯಕರ್ತರೆ. ಇವತ್ತು ಚುನಾವಣೆ ನಡೆದು 2 ವರ್ಷ ಆಗಿದೆ. 2 ವರ್ಷದಿಂದ ಸಂಸದರು ಇದುವರೆಗೂ ಯಾವ ಒಬ್ಬ ಕಾರ್ಯಕರ್ತನ್ನು ಸಹ ಸಂಪರ್ಕಕ್ಕೆ ಅವರು ತಗೊಂಡಿಲ್ಲ. ಮೊದಲನೇದು ಏನು ನಮ್ಮ ಯಲಹಂಕ ನಗರ ಮಂಡಲ ಸತೀಶ್ ಆದಂತ ಮಂಡಲ ಅಧ್ಯಕ್ಷರಾದಂತ ಸತೀಶ್ ಅವರು ದೈವದಿನರಾದಂತ ಸಂದರ್ಭದಲ್ಲಿ ಇದೇ ಸಂಸದರು ಆ ಕಾರ್ಯಕರ್ತರು ಸತ್ತೋದಾಗ ಅವ್ರ ಮನೆಗೆ ಬಂದಿಲ್ಲ. ಹಾಗೆ ಮತ್ತೊಬ್ಬ ಕಾರ್ಯಕರ್ತರಾದಂತ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸತ್ತಾಗೂ ಸಹ ಬಂದಿರಲಿಲ್ಲ. ಏನು ನಮ್ಮ ಪಕ್ಷದಲ್ಲಿ ಕೆಲವರು ಪಕ್ಷ ವಿರೋಧಿಯಾಗಿ ಅವರ ಒಂದು ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಅವ್ರೇನೋ ಲಾಭ ಪಡ್ಕೊಳಕ್ಕೋಸ್ಕರ ಪಕ್ಷದಲ್ಲೇ ಇದ್ಕೊಂಡು ಪಕ್ಷದ ಎಲ್ಲಾ ಲಾಭವನ್ನು ಪಡ್ಕೊಂಡು ಇನ್ನೊಂದು ಗುಂಪನ್ನ ಕಟ್ಟೋದಕ್ಕೆ ಏನ್ ಶುರು ಮಾಡಿದ್ರು ಕೆಲವರು. ಏನ್ ಕರ್ತಮಲೆ ಸತೀಶ್ ಹಾಗೆ ಹನುಮಯ್ಯನವರು ಅವ್ರನ್ನ ಕರೆಸ್ಕೊಂಡು ಒಂದು ಪ್ರೆಸ್ ಮೀಟ್ ಆಗಿ ಬಂದಿರೋದಕ್ಕೆ ಆ ಕಾರ್ಯಕರ್ತರಿಗೆ ಸಾಮಾನ್ಯವಾಗಿ ಆಕ್ರೋಶ ಆಗುತ್ತೆ. ಇವತ್ತು ನಾನು SC ಮೋರ್ಚಾದ ಅಧ್ಯಕ್ಷ, ನಾನು ಇಲ್ಲಿದ್ದೀನಿ. ನಮ್ಮ ನಗರ ಮಂಡಲ ಅಧ್ಯಕ್ಷರಿದ್ದಾರೆ ಮುನ್ರಾಜ್ ಅವರು, ಹಾಗೆ OBC ಮೋರ್ಚಾದ ಅಧ್ಯಕ್ಷರವರೇ. ಯಾರಿಗೆ ಇವ್ರು ಮಾಹಿತಿ ಕೊಟ್ಟಿದ್ದಾರೆ? ಪಕ್ಷದ ಈ ಚಟುವಟಿಕೆಗಳು ಸಂಸದರು ಬರಬೇಕಾದ್ರೆ ಅವ್ರು ಬಹಳಷ್ಟು ದೊಡ್ಡವರು ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಎಲ್ಲಾ ಕೆಲಸ ಮಾಡಿದ್ದಾರೆ. ಇವತ್ತು ಯಲಹಂಕ ಕ್ಷೇತ್ರಕ್ಕೆ ಬರ್ಬೇಕಾದ್ರೆ ನಮ್ಮಂತ ಕಾರ್ಯಕರ್ತರು ಇವ್ರಿಗೆ ಗೊತ್ತಾಗೋದಿಲ್ವಾ? ಏನ್ ಇವ್ರಿಗೆ ಹನುಮಯ್ಯ ಸತೀಶ್ ಇಬ್ರೇ ಓಟ್ ಹಾಕಿದಾರ ಸಂಸದರಾಗೋದಕ್ಕೆ? ಕೇಳ್ಬೋದಲ್ಲ ಸರ್. ಈಗ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ನಗರ ಮಂಡಲದವ್ರಿಗಾಗ್ಲಿ 2 ಮೋರ್ಚಾಗಳಿದೆ. ನಮ್ಗೆ 2 ಕಡೆ ಆಗುತ್ತೆ, ಒಂದು ಗ್ರಾಮಾಂತರ ಮಂಡಲ, ಒಂದು ನಗರ ಮಂಡಲ. ಯಾವ್ದಾನ ಒಂದು ಪದಾಧಿಕಾರಿ ನಿಮ್ಮ ಸಂಪರ್ಕದಲ್ಲಿ ಇದಾರಾ? ನೀವು ಯಾರಿಗಾನ ಮಾತಾಡ್ಸಿದೀರಾ? ನೀವು ಯಾರೋ ಇಬ್ಬರು ಏನು ಪಕ್ಷದ ವಿರುದ್ಧ ಮಾತಾಡ್ತಾರೆ, MLA ವಿರುದ್ಧ ಮಾತಾಡ್ತಾರೆ, ಅವ್ರನ್ನ ಕರ್ಕೊಂಡ್ಬಂದು ನೀವು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತೀರಾ ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಸಹ ಅದು ನೋವುಂಟು ಮಾಡ್ತದೆ. ಅದು ಇವಾಗ ಖಂಡಿತವಾಗಿ ನೋವಾಗಿದೆ. ಅದನ್ನ ಕೇಳಿದ್ದಾರೆ. ಪ್ರಾಮಾಣಿಕತೆ ಯಾರ ಹತ್ರ ಕಲಿಬೇಕಾಗಿಲ್ಲ. ಇಲ್ಲಿ ಇರುವಂತ ನಾವೆಲ್ಲರೂ, ನಾನು ಹುಟ್ಟಿದ್ವಿ 18 ವರ್ಷ ನಾನು ವೋಟಿಂಗ್ ಶುರುವಾದಾಗ, ನಾನು ಅವತ್ತಿಂದ ಇವತ್ತು ಗಂಟ ಬಿಜೆಪಿಯಲ್ಲಿ ಇದ್ದೀನಿ. ಅದೇ ಸಿದ್ಧಾಂತದಲ್ಲಿ ನಾವು ನಡೀತಾ ಇದೀರಿ. ನಾವು ಬೇರೆಯವರಿಂದ ನಾವು ಪ್ರಾಮಾಣಿಕತೆ ಕಲ್ತ್ಕೊಳಕ್ ಬೇಕಾಗಿಲ್ಲ. ಇವತ್ತು ನಾವು ಕ್ವಶನ್ ಮಾಡ್ಬೋದು. ಇವತ್ತು 70-86 ಸಾವಿರ ಲೀಡ್ ಕೊಟ್ಟಿದ್ದೀರಿ. ಇವತ್ತು ನನ್ನ ಬೂತ್ಗಳಲ್ಲಿ ಬಂದು ಚೆಕ್ ಮಾಡ್ಲಿ ಎಷ್ಟು ಲೀಡ್ ಕೊಟ್ಟಿದ್ದೀರಿ ಅಂತೇಳಿ. ಬಿಜೆಪಿಯಲ್ಲಿ ಕೆಲಸ ಮಾಡಿದ್ರು. ಆಮೇಲೆ ಹಿಂದೆ ಒಂದು ವಿಷಯ ನಮಗ್ ಗೊತ್ತಾಯ್ತು. ಮಾನ್ಯ ಸಂಸದರು ಗೆದ್ದಾದ್ಮೇಲೆ ನಾನು JDS ನ ಆಶೀರ್ವಾದದಿಂದ ಗೆದ್ದೆ ಅಂದೆ. ಆಗ ಬಿಜೆಪಿ ಕಾರ್ಯಕರ್ತರು ನೋವಾಗುತ್ತಾ ಇಲ್ವಾ? ಕೆಲಸ ಮಾಡಿರಲ್ವಾ ನಾವು? ಮಾನ್ಯ ಬಚ್ಚೇಗೌಡರು ಗೊತ್ತಾದ್ರು 76 ಸಾವಿರ ಲೀಡ್ ಕೊಟ್ಟಿದ್ದೀರಿ ಬಿಜೆಪಿ ಕಾರ್ಯಕರ್ತರು. ನಾವು ಇವ್ರು ಬಂದ ಮೇಲೆನೂ ಲೀಡ್ ಕೊಟ್ಟು ಇವತ್ತು ಗೆಲ್ಸಿದಿರಿ, ಇನ್ನೂ ಜಾಸ್ತಿ ಲೀಡ್ ಕೊಟ್ಟು ಗೆಲ್ಸಿದಿರಿ. ಈಗ